ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತು ಡೇಟು 14 ಡಿಸೆಂಬರ್ 2025. ನಾನು ಗಗನಚುಕ್ಕಿ ವಾಟರ್ ಫಾಲ್ಸು ನಿನ್ನೆ ದಿನ ಮುಗಿಸ್ಕೊಂಡು ಈ ದಿನ ನಮ್ಮ ಅಕ್ಕನ ಮನೆ ಸ್ಟೇ ಆಗಿದೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬೆಂಗಳೂರಲ್ಲಿ ಒನ್ ಆಫ್ ದ ಫೇಮಸ್ ದೇವಸ್ಥಾನ ಅಂತಲೂ ಹೇಳ್ಬೋದು. ರಾಗಿಗುಡ್ಡ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನಮ್ಮೆಲ್ಲರಿಗೂ ಪ್ರಶ್ನೆ ಹುಟ್ಟೋದೇನೆಂದರೆ ರಾಗಿಗುಡ್ಡ ಅಂತ ನೇಮ್ ಹೇಗೆ ಬಂತು ಅಂತ. ಅದು ಎಕ್ಸಾಕ್ಟಾಗಿ ನೇಮ್ ಹೇಗೆ ಬಂದಿದೆ ಅಂತ ಎಲ್ಲೂ ಇಲ್ಲ. ಬಟ್ ಇದೊಂದು ವೆಬ್ಸೈಟ್ ಇದೆ, ರಾಗಿಗುಡ್ಡ ವೆಬ್ಸೈಟ್ ಅಂತಲೇ ಇದೆ. ಅದರಲ್ಲಿ ಇರೋ ಪ್ರಕಾರ ಸ್ಟೋರಿ ಸ್ಟಾರ್ಟ್ ಆಗೋದು ಈ ಪ್ರದೇಶದ ನಾಯಕನ ಪತ್ನಿಯಿಂದ. ಆ ಪತ್ನಿ ಹೆಸರು ಸುಧರ್ಮೆ ಅಂತ. ಅವರು ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಬೇರೆ ವೇಷದಲ್ಲಿ ಈ ಜಾಗಕ್ಕೆ ಬಂದು ಭಿಕ್ಷೆಯನ್ನು ಬೇಡಿದಾಗ ಅವರು ಬೆಳೆದು ಸ್ಟೋರ್ ಮಾಡಿದ್ದ ರಾಗಿಯನ್ನು ಇವರಿಗೆ ಭಿಕ್ಷೆಯಾಗಿ ಕೊಡ್ತಾರೆ. ಅಂದರೆ ಭಿಕ್ಷೆ ಅಂದರೆ ದಾನ ಆಗಿ ಕೊಡ್ತಾರೆ. ಇದೇನು ರಾಗಿ ಸ್ಟೋರ್ ಮಾಡಿದ್ದು ಅದು ಇಡೀ ಊರಿನ ಒಂದು ಗುಡ್ಡದ ಮೇಲೆ ಇಟ್ಟಿರ್ತಾರೆ. ಆ್ಯಕ್ಚುಲಿ ಸ್ಟೋರ್ ಮಾಡಿರ್ತಾರೆ. ದಾನ ಕೊಟ್ಟಿರೋ ವಿಷಯ ಗೊತ್ತಾಗಿ ಸುಧರ್ಮೆ ಅತ್ತೆ ಏನು ಮಾಡ್ತಾರೆ, ಆ ದಾನ ನಾವು ವಾಪಸ್ ಇಸ್ಕೊಂಬ ಅಂತ ಕೇಳ್ತಾರೆ ಸುಧರ್ಮೆಗೆ. ಆದರೆ ಸುಧರ್ಮೆ ಒಪ್ಪಿರಲ್ಲ. ಆದರೂ ಒಂದು ಮಾಯ ಥರ ಆಗಿ ಅಲ್ಲಿ ಸ್ಟೋರ್ ಮಾಡಿದ್ದ ರಾಗಿ ಎಲ್ಲ ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದನೇ ಈ ಹೆಸರಿರೋದು ರಾಗಿ ಗುಡ್ಡ ಅಂತ. ಕಲ್ಲಾಗಿ ಏನಕ್ಕೆ ಕನ್ವರ್ಟ್ ಆಯ್ತು ಅಂದರೆ ಶಾಪದ ಥರ ಇರ್ಬೋದು, ಇಲ್ಲ ದೈವ ಶಕ್ತಿಗೆ ದಾನ ವಾಪಸ್ ಕೇಳಿದ್ದಾರೆ ಅಂತ ಅದೊಂದು ಇರ್ಬೋದು. ಇದನ್ನೆಲ್ಲ ನೋಡಿದ ಸುಧರ್ಮೆ ಏನು ಮಾಡ್ತಾರೆ, ತಪಸ್ ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಕ್ಷಮೆ ಕೇಳ್ತಾರೆ. ಇದನ್ನೆಲ್ಲ ನೋಡಿ ಪ್ರಸನ್ನರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಸ್ಥಳದಲ್ಲಿ ನೆಲೆಸೋಣ ಅಂತ ಡಿಸೈಡ್ ಆಗಿ ಅದನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಅಲ್ಲಿ 3 ದೊಡ್ಡ ಬಂಡೆಕಲ್ಲು ಇರೋದು ತ್ರಿಮೂರ್ತಿಗಳದ್ದು ಗುಡ್ಡದ ಒಂದು ಭಾಗದಲ್ಲಿ. ವಿಷ್ಣು ದೇವರು ಇಲ್ಲಿ ನೆಲೆಸಿರ್ತಾರೆ. ಶ್ರೀರಾಮ ವಿಷ್ಣುವಿನ ಅವತಾರವಾಗಿರ್ತಾರೆ. ಶ್ರೀರಾಮನನ್ನು ಪೂಜಿಸೋರು ಹನುಮ. ಅದಕ್ಕೆ ಇಲ್ಲಿ ಹನುಮನ ದೇವಸ್ಥಾನ ಇದೆ, ನೋಡ್ಬೋದು. ಅದೇ ದೇವಸ್ಥಾನ. ಮಲ್ಟಿಪಲ್ ಸ್ಟೋರೀಸ್ ಇರ್ಬೋದು. ನನಗೆ ಸಿಕ್ಕಿದ್ದು ಈ ಸ್ಟೋರಿ. ಬೇರೆ ಯಾವುದಾದ್ರೂ ಸ್ಟೋರಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ತಿಳ್ಕೊತೀವಿ. ಈ ಕಥೆಯಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಒಳಗೆ ಯಾವುದೇ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಇಲ್ಲೂ ಸೇಮ್ ರೂಲ್ಸ್. ಸೊ ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಹೊರಗಡೆ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಟೆಂಪಲೆಲ್ಲ ಆಗಿರೋದು 1969 ಆದಮೇಲೆ. ಅದಕ್ಕಿಂತ ಮುಂಚೆ ಟೆಂಪಲ್ ಇರಲಿಲ್ಲ. ಈ 3 ಕಲ್ಲು ಮಾತ್ರ ಇದ್ದಿದ್ದು. ಬ್ರಹ್ಮ ವಿಷ್ಣು ಮಹೇಶ್ವರ